ನಮಸ್ಕಾರ ವೀಕ್ಷಕರೇ, ಸುದೀಕ್ಷಾ ನ್ಯೂಸ್ ಕನ್ನಡ ನಿಮ್ಮ ನೆಚ್ಚಿನ ಸುದ್ದಿವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಗಲಗಲಿ ಪಟ್ಟಣದಲ್ಲಿ ಅಸಮಾಧಾನಕ್ಕೆ ಕಾರಣವಾದ ಘಟನೆಯೊಂದು ಬೆಳಕಿಗೆ ಬಂದಿದೆ. ಗಲಗಲಿ ಪಟ್ಟಣದಲ್ಲಿರುವ ಗಾನವ ಮಹರ್ಷಿ ಪದವಿ ಪೂರ್ವ ಡಿಗ್ರಿ ಕಾಲೇಜಿನ ಕೆಲ ಸಿಬ್ಬಂದಿಗಳು ಬಿಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಘಟನೆ ತಿಳಿಯುತ್ತಿದ್ದಂತೆಯೇ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದವರ ವಿರುದ್ಧ ತಕ್ಷಣವೇ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ನಡೆಸಬೇಕೆಂದು ಕೂಡ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸದ್ಯ ಈ ವಿಷಯ ಗಲಗಲಿ ಪಟ್ಟಣದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ಮುಂದಿನ ಕ್ರಮಗಳತ್ತ ಎಲ್ಲರ ಗಮನ ನೆಟ್ಟಿದೆ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಸುದೀಕ್ಷಾ ನ್ಯೂಸ್ ಕನ್ನಡ, ಸತ್ಯದ ಧ್ವನಿ, ಧೈರ್ಯದ ಹೋರಾಟ. ಧನ್ಯವಾದಗಳು. ಚಿಗದಾನಿ ಸರ ಇಲ್ಲಿ ಬರ್ರಿ. ಫೋಟೋ ರೀ ಅಂಬೇಡ್ಕರ್ ಫೋಟೋ ಎಲ್ಲ ತೆಗೆದುಕೋದಾರಿ ಎಲ್ಲಿ ಹೋಗ್ತಾರೆ? ನಾನು ಮೊನ್ನೆ ನೋಡ್ಬಿಗೆ ಮೊನ್ನೆ ಅಲ್ಲಿ ಅದಾವಲ್ಲ ಫೋಟೋ ರಗಡದಾವ, ನಾನಾ ಕೊಟ್ಟು ರಗಡ್ ಫೋಟೋ ಅಲ್ಲಿ ಹಂಗೆ ಹೋಯ್ತಾರೆ. ಎಲ್ಲೈತ್ರಿ ಫೋಟೋ? ಫೋಟೋ ಎಲ್ಲೈತಿ ತೋರಿಸ್ಬಾರಿ. ನೀವು ಯಾಕೆ ಈ ಥರ ಮಾಡಕತ್ತೀರಿ ಸರ್? ಹಾಂ ಎಲ್ಲೈತಿ ತೋರಿಸ್ರಲ್ಲ. ಎಲ್ಲಿ ನಿಮ್ಗೆ ಎಷ್ಟು ಸಲ ವಾರ್ನಿಂಗ್ ಮಾಡ್ಬೇಕ್ರಿ ನಾವು? ಯಾವಾಗ ಎಷ್ಟು ಸಲ ಮೊನ್ನೆ ಬಂದು ವಾರ್ನಿಂಗ್ ಮಾಡ್ಬೇಕೇನ್ರಿ ನಾ? ಹಾಂ ರೀ, ಹೆಂಗ್ರಿ ನಿಮ್ಮ ತಲೆ ಒಳಗೆ ಮನಸ್ಫೂರ್ತಿನ ಹೋಗಲಾಗಿರ್ತೀರಿ ನಾ? ಹೆಂಗ್ರಿ ನಾವು ಎಷ್ಟು ಸಲ ಹೇಳ್ಬೇಕ್ರಿ ನಿಮ್ಗೆ? ಹಾಂ ರೀ, ಪ್ರಿನ್ಸಿಪಾಲ್ ಯಾರು ಇದಕ್ಕೆ? ಮತ್ತು ನೀವೇ ರೀ, ನಿಮ್ಮನ್ನ ನಾವು ಕೇಳ್ಬೇಕಾಗತ್ತೆ ರೀ, ಬೇರೆದವ್ರಿಗೆ ಕೇಳಕ್ಕೆ ಬರಂಗಿಲ್ಲ ರೀ. ಹಾಂ ರೀ, ಯಾರು ತಗೊಂಡ್ರಿ ಪೂಜೆ ಮಾಡಕ್ಕೆ? ಎಲ್ಲಿ ಐತ್ರಿ ಫೋಟೋ? ಅದು ಅದೇ ಇರ್ತಾವ್ರಿ ಫೋಟೋ, ಎಲ್ಲಿ ಹೋಗಂಗಿಲ್ಲ, ಹಾಕ್ಬೇಕಲ್ರಿ ಆಫೀಸ್ನಾಗ. ಎಲ್ಲಿ ಹಾಕಿರಿ? ಅದು ಮೊನ್ನೆ ಏನಾಗ ಏನು ಪೂಜೆ ಮಾಡ್ರಿ? ಏನು ಹಾಕಿದ್ರಿ ಪೂಜೆ? ಏನೈತ್ರಿ ಮೊನ್ನೆ? ಹಾಂ ರೀ, ಅವಾಗ ಎಲ್ಲಿತ್ತು ರೀ? ಅದ ಎಲ್ಲೈತ್ರಿ ಫೋಟೋ ರೀ? ಎಲ್ಲಿ ಹಾಕಿರಿ? ಅದ ಎಲ್ಲೈತ್ರಿ ಫೋಟೋ? ಇಲ್ಲ ಅಲ್ಲಿ ಮೊನ್ನೆ ಬಂದಾಗ ಇಲ್ಲ ಫೋಟೋ ಇಲ್ರಿ. ಇಡಿಯೋ ಐತೆ ನನ್ನ ಕಡೆ ರೀ, ತೋರಿಸಲ್ರಿ ಇಡಿಯೋ? ಬಾಗಲಕೋಟೆ ಜಿಲ್ಲೆ ಬೆಳಗಿ ತಾಲೂಕಿನ ಗಲಗಲಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪದೇ ಪದೇ ಅವಮಾನ ಮಾಡುತ್ತಾರೆ. ಇಂಥ ಅಧಿಕಾರಿಗಳಿಗೆ ಕ್ರಮಣ ಶಿಕ್ಷೆ ಆಗಲೇಬೇಕು. ಆಗಲಿಕ್ಕಂದ್ರೆ ಉಗ್ರವಾಗಿ ಹೋರಾಟ ಮಾಡುತ್ತಿವೆ. ಇವರ ತಲೆಯೊಳಗೆ ಮನಸ್ಮೃತಿ ಅನ್ನೋದು, ಇವ್ರ ತಲೆಯೊಳಗೆ ಇನ್ನ ಜಾತಿ ಅನ್ನೋದು ಹೋಗೇ ಇಲ್ಲ. ಮ್ಯಾಗಿನ ಅಧಿಕಾರಿಗಳಿಗೆ ಕೇಳ್ಕೋದೇನಂದ್ರೆ ಇಂಥ ಅಧಿಕಾರಿಗಳಿಗೆ ಸಸ್ಪೆಂಡ್ ಆಗಬೇಕು. ಆಗ್ಲಿಕ್ಕಂದ್ರೆ ಉಗ್ರವಾಗಿ ಹೋರಾಟ ಮಾಡುತ್ತಿವೆ.